ಬಿ ಜೆ ಪಿ ಪಕ್ಷದವರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ, ಬೇಟಿ ಬಚಾओ ಬೇಟಿ ಪढ़ाओ ಅಂತ ಹೇಳ್ತಾರೆ. बेटी पढ़ने के बाद एक IAS अब अधिकारी बन गई, बहुत गर्व की बात है. ಆದರೆ ಆ ಬೇಟಿ ಬಗ್ಗೆ ಏನು ಮಾತಾಡಿದ್ದಾರೆ, ಆ ಬಿ ಜೆ ಪಿಯ ಒಬ್ಬ MLC ಅಂತ ನೀವು ನೋಡಿದ್ದೀವಿ. ಒಬ್ಬ ಹೆಣ್ಣುಮಗಳ ಬಗ್ಗೆ ಗೌರವ ಇದ್ದರೆ ಈ MLC ರವಿಕುಮಾರ್ನ ಇಮಿಡಿಯೇಟಾಗಿ ಶಾಸಕ ಸ್ಥಾನ MLC ಮತ್ತು ಪಕ್ಷದಿಂದ ಇಮಿಡಿಯೇಟಾಗಿ BJP ತೆಗಿಬೇಕು. ಮಹಿಳೆಯರ ಮೇಲೆ ಗೌರವ ಇದ್ದರೆ. ಇನ್ನೊಂದು, ಇವರು ಸಾಮಾನ್ಯ ಮಹಿಳೆ ಅಲ್ಲ, ಒಬ್ಬ ಅಧಿಕಾರಿ, ಒಬ್ಬ ದಕ್ಷ ಅಧಿಕಾರಿ, ಒಬ್ಬ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯವನ್ನು ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಆ ಒಬ್ಬ ತಾಯಿ ಬಗ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಇವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. BJPಯ ಮೇಲ್ಮನೆಯ ಒಬ್ಬ ಸದಸ್ಯರು ಶ್ರೀ ರವಿಕುಮಾರ್ ಅವರು ಮೊದಲನೇ ಬಾರಿ ಅಲ್ಲ ಈ ರೀತಿ ಅವ್ರು ಮಾತಾಡ್ತಾ ಇರೋದು. ಇತ್ತೀಚೆಗೆ ಕಳೆದ ತಿಂಗಳು ಅವರು ಇನ್ನೊಬ್ಬ ದಕ್ಷ ಅಧಿಕಾರಿ ಕಲಬುರಗಿ ಅಧಿಕಾರಿಯಾದಂಥ ಫೌಜಿಯಾ ಖಾನಮ್ ಅವ್ರ ಬಗ್ಗೆ ಏನಂತ ಮಾತಾಡಿದ್ದಾರೆ ನಾವೆಲ್ಲರೂ ಸಹ ನೋಡಿದ್ದೀವಿ. ಇನ್ನೊಬ್ಬ MLC ಎಕ್ಸ್ ಮಿನಿಸ್ಟರ್ ಆದಂಥ CT ರವಿ ಅವರು ನಮ್ಮ ಮಿನಿಸ್ಟರ್ ಬಗ್ಗೆ ಏನು ಮಾತಾಡಿದ್ದಾರೆ ನಾವು ನೋಡಿದ್ದೀವಿ. ಈಗ BJPಯವರು ಸಂಸ್ಕೃತಿ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಪಾಠ ಹೇಳ್ಕೊಡ್ತಾರಲ್ಲ, ಎಲ್ಲಿ ಹೋಯಿತು? ಮಹಿಳೆಯರ ಬಗ್ಗೆ ಅವ್ರ ಗೌರವ ಎಲ್ಲಿ ಹೋಯಿತು? ಈ ರೀತಿ ನಿಜವಾಗ್ಲೂ ನಾವು ದೇಶದ, ನಮ್ಮ ನಾಡಿನ ಜನರು, ಮಹಿಳೆಯರು ನಮಗೆ ಬಹಳ ಬೇಸರ ಆಗಿದೆ. ನಾವು ಮಹಿಳಾ ಕಾಂಗ್ರೆಸ್ಸಿಂದ ಇವತ್ತು ಮಂಗಳೂರು ಜಿಲ್ಲೆಯಲ್ಲಿ ಮತ್ತು DCCಯಿಂದ ಎಲ್ಲರೂ ಇವತ್ತು ಬೀದಿಗೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಅಂದರೆ ಏನು? ಜನರನ್ನು ಮಕ್ಕಳ ಥರ ನೋಡ್ಕೋಬೇಕು. ಅವರೇ ಈ ರೀತಿ ಒಬ್ಬ ಮಹಿಳೆ ಮೇಲೆ, ಒಬ್ಬ ನಮ್ಮ ಅಧಿಕಾರಿ ಮೇಲೆ, ಚೀಫ್ ಸೆಕ್ರೆಟರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಇದು ಬಹಳ ಖಂಡನೀಯ. ಈ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಆಗಬಾರ್ದಾಗಿತ್ತು. ಯಾಕಂದರೆ ನಾವು ನಮ್ಮ ದೇಶ ಮುಂದೆ ಹೋಗಬೇಕು. ಎಲ್ಲೋ ಒಂದು ಕಡೆ BJPಯಿಂದ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಮಹಿಳೆಯರು ನಾವು ಪ್ರತಿ ದೇಶದಲ್ಲೂ ಸಹ ನೋಡಿ, ಫಿನ್ಲೆಂಡಲ್ಲಿ 34 ವರ್ಷದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್, ನಮ್ಮ ದೇಶದಲ್ಲಿ ಸಹ ಏನಂತ ಹೇಳ್ತಾರೆ ನಮ್ಮ ಮೋದಿಯವರು, ಬೇಟಿ ಬಚಾओ ಭಾರತ್ ಮಾತಾ ಕಿ ಜೈ, ಮಹಿಳೆಯರ ಬಗ್ಗೆ ಅಷ್ಟು ಮಾತಾಡ್ತಾರೆ. ಆದರೆ ಅವರ ಪಕ್ಷದ ಒಬ್ಬ ಕಾರ್ಯಕರ್ತರಲ್ಲ, ಶಾಸಕರು ಈ ರೀತಿ ಮಾತಾಡಿದ್ದಾರೆ. ನಾವೆಲ್ಲರೂ ಇವತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ದೀವಿ. ನಿಜವಾಗ್ಲೂ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾವೆಲ್ಲರೂ ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ನಾವು ಮಾಡಿದ್ದೀವಿ. ಈ ವ್ಯಕ್ತಿ, ಈ ರವಿಕುಮಾರ್ ಅವರು ರಾಜೀನಾಮೆ ಕೊಡೋವರೆಗೂ ಅವ್ರ ಪಕ್ಷದಿಂದ ನಿಜವಾಗ್ಲೂ ಮಹಿಳೆಯರ ಮೇಲೆ ಗೌರವ ಇದೆ ಅಂದರೆ ಇಮಿಡಿಯೇಟಾಗಿ BJP ಅವ್ರನ್ನ ತೆಗಿಬೇಕು. ತೆಗಿಲಿಲ್ಲ ಅಂದರೆ ನಾವು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು ಬೀದಿಗೆಂದು ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕಂದರೆ ನಾವು ನಮ್ಮ ಪಕ್ಷದಲ್ಲಿ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಯಾರೇ ಆಗಿರಲಿ, ಸಮಾನತೆ, ಗೌರವ ಪ್ರತಿಯೊಬ್ಬ ಮನುಷ್ಯರಿಗೆ, ಪ್ರತಿಯೊಬ್ಬ ಮಹಿಳೆಗೆ ಇರಬೇಕು. ಇಲ್ಲ ಅಂದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ.